ಹಾಲೆಲೂಯಾ, ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ರಾತ್ರಿ ವೇಳೆಯಲ್ಲಿ ಒಂದು ವಾಕ್ಯವನ್ನು ತೆಗೆದುಕೊಳ್ಳೋಣ. ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ರಾಜಾದಿರಾಜನೇ, ಲೋಕಕ್ಕೆ ರಕ್ಷಕನು ಬೆಳಕುವಾಗಿರುವ ನಮ್ಮ ದೇವರೇ, ಮಹಿಮೆ ಅರಸನು ನೀವು ಸ್ವಾಮಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತೇವೆ, ಬೇಡಿಕೊಳ್ಳುತ್ತೇವೆ ಪರಲೋಕ ತಂದೆ, ಆಮೆನ್. ಒಂದು ವಾಕ್ಯ ಸಂದೇಶವನ್ನು ತೆಗೆದುಕೊಳ್ಳೋಣ. ನಿನ್ನೆ ಓದಿದ ಗ್ರಂಥವಾಗಿದೆ ಕೊಲೊಸ್ಸೆ ಬರೆದ ಪತ್ರಿಕೆ 3ನೇ ಅಧ್ಯಾಯ. ನಿನ್ನೆ 17ನೇ ವಾಕ್ಯವನ್ನು ತೆಗೆದುಕೊಂಡಿದ್ವಿ. ಇವತ್ತು ಅದರಿಂದ ಕೆಳಗಡೆನೆ 18ನೇ ವಾಕ್ಯ ಬಂದಿಲ್ಲ, 17ನೇ ಕಂಟಿನ್ಯೂ ಮಾಡಿಕೊಳ್ಳೋಣ. ಆತನ ಮೂಲಕವಾಗಿ ತಂದೆಯಾದ ದೇವರಿಗೆ ಕೃತಜ್ಞತಾಸ್ತುತಿಯನ್ನು ಸಲ್ಲಿಸಿರಿ. ಸ್ತ್ರೀಯರೇ, ನಿಮ್ಮ ಗಂಡಂದರಿಗೆ ಅಧೀನರಾಗಿರಿ. ಹಾಲೆಲೂಯಾ. ದೇವರು ನಿನ್ನೆ ಮಾತನಾಡಿದ್ದು, ನೀವು ನುಡಿಯಿಂದಾಗಲಿ ನಡಿಯಿಂದಾಗಲಿ ಏನು ಮಾಡಿದರೂ ಅದನ್ನೆಲ್ಲ ಕರ್ತನಾದ ದೇವರ ಹೆಸರಿನಲ್ಲಿ ಮಾಡಿ. ಹಾಲೆಲೂಯಾ. ಇದು ದೇವರನ್ನು ಅನುಸರಿಸಂತವರಿಗೆ ಈ ವಾಕ್ಯ ಸಂದೇಶವಾಗಿದೆ. ಅದ್ರ ಪ್ರಕಾರನೇ ಜೀವಿಸಬೇಕಾಗಿದೆ. ಯಾಕಂದ್ರೆ ದೇವರು ಕೊಟ್ಟಿರೋ ಒಂದು ಆಜ್ಞೆ ಆಗಿದೆ. ಇದ್ರ ಪ್ರಕಾರನೇ ನೀವು ನಡಿಬೇಕು. ಆವಾಗ ನೀವೆಲ್ಲೂ ಜಾರಿ ಹೋಗುವುದಿಲ್ಲ, ಹಿಂಜಾರುವುದಿಲ್ಲ. ಹಾಲೆಲೂಯಾ. ಆಮೇಲೆ ಇಲ್ಲಿ ಕೆಳಗಡೆ ಆತನ ಮೂಲಕವಾಗಿ ತಂದೆಯಾದ ದೇವರಿಗೆ ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸಿರಿ. ಆತನ ಮೂಲಕವಾಗಿ, ಯೇಸು ಸ್ವಾಮಿ ಮೂಲಕವಾಗಿ ತಂದೆಯಾದ ದೇವರಿಗೆ ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸಿರಿ. ಸ್ತ್ರೀಯರೇ, ನಿಮ್ಮ ಗಂಡಂದಿರಿಗೆ ಅಧೀನರಾಗಿರಿ. ಹಾಲೆಲೂಯಾ. ಕರ್ತನಲ್ಲಿ ಇರುವವರಿಗೆ ಯೋಗ್ಯವಾಗಿ ಪುರುಷರೇ ನಿಮ್ಮ ಹೆಂಡತಿಯನ್ನು ಪ್ರೀತಿಸಿರಿ. ಹಾಲೆಲೂಯಾ. ಸಂಬಂಧ, ಈ ಗಂಡ ಹೆಂಡತಿ ಸಂಬಂಧ ಹೇಗಿರಬೇಕು ಎಂಬುದಾಗಿ ದೇವರು ಹೇಳ್ತಾರೆ. ನೀವು ದೇವರು ಹೇಗೆ ನಮಗೆ ತಲೆಯನ್ನಾಗಿದ್ದ ಸಭೆಗೆ ತಲೆಯಾಗಿದ್ದಾರೋ ಅದೇ ರೀತಿಯಾಗಿ ಕುಟುಂಬದಲ್ಲಿ ಯಜಮಾನರಿಗೆ ನೀವು ಅಧೀನರಾಗಿರ್ರಿ ಅಂತಾರೆ ದೇವರು. ಹಾಲೆಲೂಯಾ. ನಾವು ಮನೆ ಗಂಡಂದ್ರಿಗೆ ಅಧೀನರಾಗಿರ್ಬೇಕು. ಅವರ ಮಾತನ್ನು ತೆಗೆದು ಹಾಕಬಾರದು. ಹಾಲೆಲೂಯಾ. ಅದು ದೇವರು ನಮಗೆ ಈ ಒಂದು ಸ್ತ್ರೀಯರಿಗೆ ಯೋಗ್ಯವಾಗಿದೆ ಅಂತ ದೇವರ ವಾಕ್ಯ ಹೇಳ್ತದೆ. ಹಾಗಾಗಿ ಇದನ್ನ ಆಮೇಲೆ ಕೆಳಗಡೆ ಹೇಳ್ತಾರೆ, ಪುರುಷರೇ ನಿಮ್ಮ ಹೆಂಡತಿಯನ್ನು ಪ್ರೀತಿಸಿರಿ, ಅವರಿಗೆ ನಿಷ್ಠೂರವಾಗಬೇಡ್ರಿ. ಯಜಮಾನರು ಪ್ರೀತಿಸಬೇಕು, ದೇವರ ವಾಕ್ಯಕ್ಕೆ ಅನುಗುಣವಾಗಿ ಮಾತನಾಡಬೇಕು, ಕುಟುಂಬವನ್ನ ಕಟ್ಟುವಂತ ಕೆಲಸವನ್ನ ಮಾಡಬೇಕು. ಹಾಲೆಲೂಯಾ. ಹಾಗಾಗಿ ನಾವು ಎಲ್ಲೋ ಇರೋದು, ಯಾವುದೋ ಹೊರಗಡೆ ಯಾವುದೊಂದು ನಮ್ಗೆ ಬೇರೆ ತರ ಇರೋದನ್ನು ತಮ್ಮನ್ನ ಮನೇಲಿ ಹಾಕಬಾರ್ದು. ಇದು ದೇವರು ನಮಗೆ ಈ ಮಾತುಗಳನ್ನ ನೀವು ಹೀಗೆ ಜೀವಿಸ್ಬೇಕು, ಹೀಗೆ ಬದುಕಬೇಕು ಎಂಬುದಾಗಿ ವಾಕ್ಯದಲ್ಲಿ ತೋರಿಸಿಕೊಟ್ಟಿದ್ದಾರೆ. ಅದ್ರ ಪ್ರಕಾರನೇ ನಾವು ಜೀವಿಸಬೇಕಾಗಿದೆ. ಹಾಲೆಲೂಯಾ. ಯಾಕಂದ್ರೆ ದೇವರು ಒಂದು ಕುಟುಂಬವಾಗಿ ಹೇಗೆ ಬದುಕಬೇಕು, ನೀವು ನನ್ನ ವಾಕ್ಯವನ್ನು ಕೈಗೊಂಡು ನಡೆದಾಗ ಹೇಗೆ ಜೀವಿಸಬೇಕು ಎಂಬುದಾಗಿ ನಮಗೆ ತೋರಿಸಿಕೊಡ್ತಾ ಇದ್ದಾರೆ. ಅದ್ರ ಪ್ರಕಾರನೇ ನೀವು ಜೀವಿಸಿರಿ ಅಂತ ದೇವರು ನಮಗೆ ತೋರಿಸಿಕೊಟ್ಟಿದ್ದಾರೆ. ಹಾಲೆಲೂಯಾ. ಪ್ರೀತಿಸಿರಿ ಅವರಿಗೆ. ಆಮೇಲೆ ಕೆಳಗಡೆ ಮಕ್ಕಳಿಗೆ ಹೇಳ್ತಾರೆ ನೋಡಿ, ಮಕ್ಕಳೇ, ಎಲ್ಲಾ ವಿಷಯಗಳಲ್ಲಿಯೂ ನಿಮ್ಮ ತಂದೆ ತಾಯಿಗಳ ಮಾತುಗಳನ್ನು ಕೇಳಿ, ಇದು ಕರ್ತನ ದೃಷ್ಟಿಯಲ್ಲಿ ಮೆಚ್ಚುಗೆಯಾಗಿದೆ. ಮಕ್ಕಳಿಗೆ ಈಗ ಫಸ್ಟ್ ಗಂಡನಿಗೆ ಯಜಮಾನ, ಮನೆ ಯಜಮಾನನಿಗೆ ದೇವರು ಹೇಳಿದ್ದಾರೆ, ನಿಮ್ಮ ಹೆಂಡತಿಯನ್ನು ಪ್ರೀತಿಸಿರಿ. ಹಾಲೆಲೂಯಾ. ಹೆಂಡತಿಗೂ ಹೇಳ್ತಾರೆ, ನಿಮ್ಮ ಗಂಡನಿಗೆ ನೀವು ಗೌರವ ಕೊಡ್ಬೇಕು, ಅವ್ರ ಮಾತಿನ ಪ್ರಕಾರ ನಡಿಬೇಕು, ಜೀವಿಸ್ಬೇಕು ಮನೆಯಲ್ಲಿ. ಹಾಲೆಲೂಯಾ. ಇದೆಲ್ಲ ಆಗಿದ ಮೇಲೆ ಮಕ್ಕಳಿಗೆ ದೇವರು ಹೇಳ್ತಾರೆ, ನಿಮ್ಮ ತಂದೆ ತಾಯಿ ಮಾತುಗಳನ್ನ ಕೇಳಿ. ಹಾಲೆಲೂಯಾ. ತಂದೆ ತಾಯಿ ಮಾತುಗಳನ್ನ ತೆಗೆದು ಹಾಕಬೇಡ್ರಿ ಪ್ರಿಯ ಮಕ್ಕಳೇ. ಹಾಲೆಲೂಯಾ. ಪ್ರಸಂಗಿ ಪುಸ್ತಕದಲ್ಲೂ ಬರೆದಿದೆ, ಧರ್ಮೋಪದೇಶ ಕಾಂಡದಲ್ಲೂ ಬರೆದಿದೆ. ಹಾಲೆಲೂಯಾ. ಯಾಕಂದ್ರೆ ಈ ಕಾಲಘಟ್ಟದಲ್ಲಿ ಸೈತಾನನು ಯೌವನಸ್ಥ ಮಕ್ಕಳ ಮೇಲೆ ಭಾರಿ ಒಂದು ಟಾರ್ಗೆಟ್ ಮಾಡಿದ್ದಾನೆ. ಕುಟುಂಬದಲ್ಲಿ ತಂದೆ ತಾಯಿನ ಏನು ಮಾಡ್ಲಿಕ್ಕಾಗಲ್ಲ. ಅವರು ದೇವರೊಳಗಿದ್ದಾರೆ, ವಾಕ್ಯದಲ್ಲಿದ್ದಾರೆ. ಅವರು ಕುಟುಂಬವನ್ನ ಗಲಿಬಿಲಿ ಮಾಡ್ಬೇಕಂದ್ರೆ ಯೌವನಸ್ಥ ಮಕ್ಕಳಿಗೆ ಟಾರ್ಗೆಟ್ ಮಾಡ್ತಾನೆ. ಹಾಲೆಲೂಯಾ.
ಹಾಗಾಗಿ ನಾವು ಯೌವನಸ್ಥ ಮಕ್ಕಳಿಗೆ ದೇವರಲ್ಲಿ ಕೆಳಗಿಳ್ತಾರೆ, ನಿಮ್ಮ ತಂದೆ ತಾಯಿ ಮಾತುಗಳನ್ನು ಕೇಳಿರಿ, ಇದು ಕರ್ತನ ದೃಷ್ಟಿಯಲ್ಲಿ ಮೆಚ್ಚುಗೆಯಾಗಿದೆ. ಹಾಲೆಲೂಯ. ದೇವರಿಗೆ ಮೆಚ್ಚುಗೆ ಆಗಿದೆ ಅಂತ ಈ ಮಾತು. ಈ ರೀತಿ ನೀವು ತಂದೆ ತಾಯಿ ಮಾತುಗಳನ್ನ ಈ ಭೂಮಿ ಮೇಲೆ ಕೇಳಿದರೆ, ನಿಮ್ಮ ತಂದೆಯನ್ನಾಗಲಿ ತಾಯಿಯನ್ನಾಗಲಿ ನೀವು ದೂಷಿಸಬೇಡ್ರಿ, ಅವ್ರ ಮಾತನ್ನ ತೆಗೆಯಬೇಡ್ರಿ. ಇದು ತೆಗೆದ್ರೆ ದೇವರ ಮಾತನ್ನ ತೆಗೆದ ಹಾಗೆ, ದೇವರ ಮಾತನ್ನ ನೀವು ಸೈಡಿಗೆ ಇಟ್ಟಂಗೆ. ಪ್ರಾರ್ಥನೆ ಮಾಡೋದು ವೇಸ್ಟ್, ತಂದೆ ತಾಯಿ ವಾಕ್ಯ ಓದೋದು ವೇಸ್ಟ್, ಎಲ್ಲ ವೇಸ್ಟ್ ಆಗ್ತದೆ, ಏನು ಉಪಯೋಗಕ್ಕೆ ಬರಲ್ಲ. ಯಾಕಂದ್ರೆ ಇಲ್ಲಿ ವಾಕ್ಯ ಹೇಳ್ತದಲ್ಲ, ದೇವರ ದೃಷ್ಟಿಯಲ್ಲಿ ಯೋಗ್ಯವಾಗಿದೆ. ಹಾಲೆಲೂಯ. ಹಾಗಾಗಿ ಪ್ರಿಯ ಯೌವನಸ್ಥ ಮಕ್ಕಳೇ, ತಂದೆ ತಾಯಿಗೆ ಗೌರವ ಕೊಡ್ರಿ, ಅವ್ರ ಮಾತನ್ನ ತೆಗಿಬೇಡ್ರಿ. ಚಿಕ್ಕ ಪ್ರಾಯದಿಂದ ಎಲ್ಲ ನಿಮ್ಮನ್ನ ನಡೆಸ್ತಾ ಬಂದಿದ್ದಾರೆ. ಹಾಲೆಲೂಯ. ಹೌದು, ನಿಮಗೆ ಸರಿ ಅನ್ಸಿದ್ದೆಲ್ಲ ಅದು ಸರಿಯಾಗಿರೋಲ್ಲ. ಅವರ ಆಲೋಚನೆನ ತೆಗೆದುಕೊಳ್ರಿ, ಅವರ ಮಾತನ್ನ ಕೇಳ್ರಿ. ಅವ್ರು ನಿಮ್ಮನ್ನ ಒಳ್ಳೇದೇ ಮಾಡ್ತಾರೆ, ಒಳ್ಳೇದನ್ನೇ ಬಯಸ್ತಾರೆ. ಹಾಲೆಲೂಯ. ಹೌದು. ಹಾಗಾಗಿ ಈ ವಾಕ್ಯ ಕೊಟ್ಟಂತ ದೇವರಿಗೆ ಸ್ತೋತ್ರ ಮಾಡಿಕೊಂಡು ಮಾಡ್ತೀನಿ. ಪ್ರೀತಿ ಸ್ವರೂಪನಾದ ದೇವರೇ, ರಾಜಾದಿರಾಜನೇ, ತಂದೆಯಾದ ದೇವರೇ, ರಾತ್ರಿ ವೇಳೆಯಲ್ಲಿ ಕೊಟ್ಟಂತ ಸಂದೇಶಕ್ಕಾಗಿ ಸ್ತೋತ್ರ ಮಾಡಿಕೊಂಡು ಯೇಸು ಕ್ರಿಸ್ತನ ನಾಮದಲ್ಲಿ ವಿಡಿಯೋ ಮುಖಾಂತರ ನೋಡುವಂತ ಪ್ರತಿಯೊಂದು ಕುಟುಂಬಗಳನ್ನು ನೆನೆಸಿ ನಿಮ್ಮ ಕರಳದೊಪ್ಪಿಸ್ತೀನಿ. ಪ್ರಾರ್ಥನೆ ಕೇಳಿಕ್ಕಾಗಿ ಸ್ತೋತ್ರ ಯೇಸು ನಾಮದಲ್ಲಿ ಬೇಡಿ ಹೊಂದಿದ್ದೀನಿ. ಜೀವನದಲ್ಲಿ ಆಮೇಲೆ. ಪ್ರೈಸ್ ಗಾಡ್. ದೇವರೆಲ್ಲನ ಆಶೀರ್ವಿಸಲಿ. ಆಮೇಲೆ.